ಮುಂದಣಾತನು ಪಾರ್ಥನಾತನ ಹಿಂದೆ ಭೂಪತಿ ಧರ್ಮಪುತ್ರನ ಹಿಂದೆ ಮಾದ್ರೀತನಯರಿಬ್ಬರ ಹಿಂದೆ ಪಾಂಚಾಲೆ ಹಿಂದೆ ಕುಂತಿದೇವಿಯಾಕೆಯ ಹಿಂದಣಾತನು ಭೀಮನೆಂದ ಮಂದಿ ತೋರಿದುದೊಬ್ಬರಿಬ್ಬರಿಗೆ ವರನೀಕ್ಷಿಸುತ್ತ ಹರನ ಜೋಡು ಮುರಾಂತಕನ ಸಮ ದೊರೆ ವಿರಿಂಚನ ಪಾಡು ಶಕ್ರನ ಸರಿಸದವರಿಗೆ ಭಂಗವಿ ವಿಧಿ ವಿಪತ್ತುಗಳೇ ನರರ ನೀ ಕೌರವರ ಮೆಕ್ಕಿನ ನೊರಜುಗಳ ಪಾಡೇನು ಶಿವ ಶಿವ ಕರುಣಿಯಲ್ಲ ವಿಧಾತ್ರನೆಂದುದು ನೆರೆದ ಜನನಿಕರ ಕೇಳಿದ ಅಭಿಮನ್ಯು ಪ್ರಮುಖ ಭೂಪಾಲ ತನುಜರು ಸಚಿವರಾಪ್ತರು ಪಾಳಯದ ತಲ್ಲಣದ ಖಯ ಕೋಡಿಯ ಮನೋವ್ಯಥೆಯ ಹೇಳಲರಿಯನು ಬಂದು ಕಂಡರು ಗೋಳಿಡುತ್ತ ಪದ ಕೆರಗಿದರು ನೃಪನಾಲಿ ನೀರೇರಿದವು ನನೆದರು ನಯನವಾರಿಯಲಿ ಕರೆಸಿದನು ಪರಿವಾರವನು ನಿಮಗರಸು ಕೌರವನೆಮ್ಮ ಗಜರಥ ತುರಗ ಕೊಟ್ಟಿಗೆ ಇತ್ತು ಭಂಡಿ ಕೊಟಾರ ಕೊಪ್ಪರಿಗೆ ಸರಕು ಸರ್ವಸ್ವಗಳು ಕೌರವನರ ಮನೆಗೆ ನಡೆಯಲಿ ವನಾಂತದೊಳಿರವು ನಮಗೆಂದರು ಹಿದನು ಸಚಿವರಿಗೆ ಸಹದೇವಾ ಕರಿಗಳನ್ನು ಕೌರವರ ಮಾವಂತರಿಗೆ ಕೈಗೊಳಿಸಿದರು ರಥಹಯ ತುರುಗಳನ್ನು ಕೈವರ್ತಿಸಿತು ಸೂತರಿಗೆ ಗೋವರಿಗೆ ಸರಕನವನಿಪನನುಚರರಿಗುತ್ತರಿಸಿದರು ಪಾರಕವನೊಪ್ಪಿಸಿ ವರಸುಭಟರಳವಡಿಸಿಕೊಂಡರು ಕಾನನೋಚಿತವಾ ಜನರು ಪಾಂಡವರು ಬರುವುದನ್ನು ನೋಡುತ್ತಾ ಮುಂದೆ ಬರುವವನು ಅರ್ಜುನ, ಅವನ ಹಿಂದೆ ಧರ್ಮಜ, ಅವನ ಹಿಂದೆ ನಕುಲ ಸಹದೇವರು, ಅವರ ಹಿಂದೆ ಬರುತ್ತಿರುವವಳು ದ್ರೌಪದಿ, ದ್ರೌಪದಿಯ ಹಿಂದಿರುವವಳು ಕುಂತಿದೇವಿ, ಆಕೆಯ ಹಿಂದೆ ಬರುತ್ತಿರುವವನು ಭೀಮ ಎಂದು ಒಬ್ಬರಿಗೊಬ್ಬರು ತೋರಿಸುತ್ತಿದ್ದರು. ಪಾಂಡವರನ್ನು ನೋಡುತ್ತಿದ್ದ ಜನರ ಗುಂಪು, ಇವರು ಶಿವನ ವಿಷ್ಣುವಿನ ಸರಿಸಮಾನರಾದ ವೀರರು, ಬ್ರಹ್ಮ ದೇವೇಂದ್ರರಿಗೆ ಸರಿಸಮರರು, ಅಂತಹವರಿಗೆ ಈ ವಿಪತ್ತು ಈ ತೇಜೋಹಾನಿಗಳು ಉಂಟಾದವೆ. ಇವರಿಗೇ ಹೀಗಾದ ಮೇಲೆ ನಮ್ಮಂತಹ ಸಾಮಾನ್ಯ ಮನುಷ್ಯರು ಕೌರವರು ಮತ್ತಿತರ ನೊರಜುಗಳ ಪಾಡೇನು? ಶಿವ ಶಿವ, ಬ್ರಹ್ಮನು ಕರುಣಾಶಾಲಿಯಲ್ಲ ಎಂದು ಮಾತಾಡಿಕೊಂಡರು. ಪಾಂಡವರು ಕಾಡಿಗೆ ಹೊರಟ ಸುದ್ದಿಯನ್ನು ಕೇಳಿದ ಅಭಿಮನ್ಯುವೇ ಮೊದಲಾದ ಪಾಂಡವ ಕುಮಾರರು, ಸಚಿವರು, ಆಪ್ತರು ಮತ್ತು ಪಾಳೆಯದವರ ಮನಸ್ಸಿನ ವ್ಯಥೆಯನ್ನು ನಾನು ವರ್ಣಿಸಲಾರೆ. ಅವರೆಲ್ಲರೂ ಗೋಳಾಡುತ್ತಾ ಬಂದು ಧರ್ಮಜನ ಪಾದಗಳಿಗೆ ನಮಸ್ಕರಿಸಲು ಅವನಿಗೆ ಕಣ್ಣೀರುಕ್ಕಿತು. ಸಹದೇವನು ಸಚಿವರನ್ನು ಕರೆಸಿ ಪರಿವಾರದವರನ್ನು ಕರೆಸಿ, ಇನ್ನು ಮೇಲೆ ಕೌರವನೇ ನಿಮಗೆ ದೊರೆ. ಆನೆ ಕುದುರೆಗಳ ಶಾಲೆ, ಗೋಶಾಲೆ, ಎತ್ತುಬಂಡಿಗಳು, ಉಗ್ರಾಣ, ಕೊಪ್ಪರಿಗೆ ಸಮಸ್ತ ಸರಕುಗಳು ಕೌರವನ ಅರಮನೆಗೆ ಹೋಗಲಿ, ನಮಗೆ ಅರಣ್ಯವಾಸ ಎಂದು ಹೇಳಿದನು. ಸೈನ್ಯದ ಆನೆಗಳನ್ನು ಕೌರವನ ಮಾವುತರಿಗೂ, ರಥ ಕುದುರೆಗಳನ್ನು ಕೌರವನ ಸೂತರಿಗೂ, ಆಕಳು ಎಮ್ಮೆಗಳನ್ನು ಕೌರವನ ಗೋಪಾಲರಿಗೂ, ವಸ್ತುಗಳನ್ನು ಕೌರವನ ಕಡೆಯವರಿಗೂ ವಹಿಸಿಕೊಟ್ಟು ಕಾಡಿಗೆ ಬೇಕಾದ ವಸ್ತುಗಳನ್ನು ಪಾಂಡವರು ಜೋಡಿಸಿಕೊಂಡರು.